ಹರೇ ಕೃಷ್ಣ ಎಲ್ರಿಗೂ. ಹಿಂದೂ ಪುರಾಣದ ಪ್ರಕಾರ ಗ್ರಹಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನ ದೇವತೆಗಳಿಗೆ ಮಾತ್ರ ಹಂಚಬೇಕು ಅಂತ ವಿಷ್ಣುವಿನ ರೂಪಿಯಾದಂತಹ ಮೋಹಿನಿ ಅಮೃತವನ್ನ ಒಂದು ಮಾಯೆಯ ಮುಖಾಂತರ ದೇವತೆಗಳಿಗೆ ಹಂಚ್ತಾ ಇರ್ತಾರೆ. ಈ ವಿಚಾರವನ್ನ ಅಸುರರ ಗುಂಪಿನಲ್ಲಿರುವಂತಹ ಸ್ವರ್ಬಾನು ಅನ್ನುವಂತಹ ಒಬ್ಬ ರಾಕ್ಷಸನಿಗೆ ಗೊತ್ತಾಗೋಗುತ್ತೆ. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಮಾಯೆಯನ್ನ ಭೇದಿಸಿ ದೇವತಾ ರೂಪವನ್ನ ತಾಳಿ ಸೂರ್ಯ ಮತ್ತೆ ಚಂದ್ರರ ಮಧ್ಯದಲ್ಲಿ ದೇವತೆಗಳ ರೂಪದಲ್ಲೇ ಬಂದು ಕೂತು ಅಮೃತವನ್ನ ಸ್ವೀಕಾರ ಮಾಡೋದಿಕ್ಕೆ ಕಾಯ್ತಾ ಇರ್ತಾರೆ. ಮೋಹಿನಿ ಎಲ್ಲಾರ್ಗು ಅಮೃತವನ್ನ ಕೊಡ್ಬೇಕಾದ್ರೆ ಈ ಸ್ವರ್ಬಾನು ಅನ್ನುವಂತಹ ರಾಕ್ಷಸನ ಬಾಯಿಗೂ ಸಹ ಒಂದು ಹನಿ ಅಮೃತ ಬೀಳುವಂತಹ ಸಮಯದಲ್ಲಿ ಸೂರ್ಯ ಚಂದ್ರರಿಗೆ ಗೊತ್ತಾಗೋಗುತ್ತೆ, ಇವನು ರಾಕ್ಷಸ ಆದ್ರೆ ದೇವತಾ ರೂಪದಲ್ಲಿ ಬಂದು ಕದ್ದು ಅಮೃತವನ್ನ ಸ್ವೀಕಾರ ಮಾಡ್ತಿದ್ದಾನೆ ಅಂತ ಜೋರಾಗಿ ಹೇಳ್ಬಿಡ್ತಾರೆ. ಆವಾಗ ವಿಷ್ಣು ಎತ್ತೆಚ್ಕೊಂಡು ತನ್ನ ಸುದರ್ಶನ ಚಕ್ರದಿಂದ ಆ ಸ್ವರ್ಭಾವುವಿನ ಕತ್ತನ್ನ ಕತ್ತರಿಸ್ತಾರೆ. ಆದರೆ ಈಗಾಗಲೇ ಒಂದು ಹನಿ ಅಮೃತವನ್ನ ಸ್ವೀಕಾರ ಮಾಡಿರೋದ್ರಿಂದ ಅವರು ಅಮರರಾಗಿರ್ತಾರೆ. ಹಾಗಾಗಿ ಎರಡು ಭಾಗಗಳಾಗಿ ರಾಹು ಕೇತು ಆಗಿ ವಿಭಜನೆ ಆಗಿರ್ತಾರೆ. ಆದ್ರೆ ರಾಹುವಿಗೆ ಕೋಪ ಇರುತ್ತೆ, ಈ ಸೂರ್ಯ ಚಂದ್ರ ಇಬ್ರು ನಾನು ಮಾಡಿದಂತಹ ಕುತಂತ್ರ ಕಂಡಿಡಿದ್ಬಿಟ್ಟು ಹೇಳ್ಬಿಟ್ರಲ್ಲ, ಇವ್ರನ್ನ ನಾಶ ಮಾಡ್ತೀನಿ, ಇವ್ರನ್ನ ನುಂಗ್ತೀನಿ ಎನ್ನುವಂತಹ ಶಪಥವನ್ನ ಮಾಡಿ ಆಗಾಗ ಕಾಲಕ್ಕೆ ಈ ಪ್ರಯತ್ನವನ್ನ ನುಂಗುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ರಾಹುವಿಗೆ ದೇಹ ಇಲ್ಲದ ಕಾರಣ ಬಾಯಿಂದ ನುಂಗಿದ್ರು ಸಹ ಕಾಲ ಮಾತ್ರ ಅವರು ಮರೆಮಾಚಿರ್ತಾರೆ, ಕತ್ಲೆಯಲ್ಲಿ ಇರ್ತಾರೆ, ಮತ್ತೆ ವಾಪಸ್ಸು ಸೂರ್ಯಚಂದ್ರರು ಬರ್ತಾ ಇರ್ತಾರೆ. ಈ ಪ್ರಕ್ರಿಯೆಯನ್ನ ಹಿಂದೂ ಪುರಾಣದ ಪ್ರಕಾರ ಗ್ರಹಣ ಅಂತ ಹೇಳ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ.